ತಮ್ಮ ಮಗಳಿಗೆ ಮತ್ತು ಅಳಿಯಂದಿರವರಿಗೆ ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂತಹ ಪಟ್ಟು ಪೀತಾಂಬರಾದ ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೇನೆ. ಅಂಡ್ ಇವತ್ತಿನ ನನ್ನ ಬ್ಲಾಗ್ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಏನಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ. ಹಿಂದಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಇವತ್ತು ಏನು ಶ್ರೀನಿವಾಸ ಕಲ್ಯಾಣೋತ್ಸವನ ಇಟ್ಕೊಂಡಿದ್ದಾರೆ. ಬೇಸ್ಮೆಂಟ್ ಅಲ್ಲಿ ಸುಕನ್ಯಾನ್ ಜಯಪ್ರಕಾಶನ್ ಅವರು ಇದನ್ನ ಮಾಡಿಸ್ತಿರೋದು. ನಮ್ಮನ್ನು ಇನ್ವೈಟ್ ಮಾಡಿದ್ರು, ಹಾಗಾಗಿ ಹೋಗಿದ್ವಿ. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನ ನೋಡಿದ್ದೆ, ಬಟ್ ಏನಂದ್ರೆ ಚಿಕ್ಕವರಲ್ವಾ, ಜಸ್ಟ್ ಕೈ ಮುಕ್ಕೊಂಡು ದೇವ್ರೆ ಕಪಡಪ್ಪ ಅಂತ ಅನ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಬಟ್ ಅದು ಹೇಗಾಗುತ್ತೆ, ಶ್ರೀನಿವಾಸ ಕಲ್ಯಾಣ ಏನಕ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಮತ್ತೆ ಅದರದ್ದು ಪ್ರೋಸೆಸ್ ಏನು ಅನ್ನೋದನ್ನೆಲ್ಲಾನು ಇವತ್ತು ಪುರೋಹಿತರು ತೋರಿಸ್ಕೊಡ್ತಿದ್ದಾರೆ, ಮತ್ತೆ ಹೇಳ್ತಿದ್ದಾರೆ ಅವರು ಏನಕ್ ಮಾಡ್ತೀವಿ, ಹೇಗಾಗತ್ತೆ ಅನ್ನೋದು ಎಲ್ಲಾನು. ಆದ್ರೆ ಇದು ತುಂಬಾ ದೊಡ್ಡ ಪ್ರೋಸೆಸ್ ಇದೆ. ಬಟ್ ಏನಂದ್ರೆ ನಾನು ಅಷ್ಟು ದೊಡ್ಡ ಪ್ರೋಸೆಸ್ನು ಹಾಕಿದ್ರೆ 2 ರಿಂದ 3 ಅವರ್ ಬೇಕಾಗುತ್ತೆ. ಸೊ ಅದು ನಾನು ಮಧ್ಯೆ ಮಧ್ಯೆ ಕಟ್ ಮಾಡಿ ಯಾವ್ದ್ಯಾವ್ದು ಮೇನ್ ಬೇಕು, ಏನಕ್ ಮಾಡ್ತಾರೆ, ಏನೇನು ಪ್ರೊಸೀಜರ್ಸ್ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ. ಮತ್ತೆ ಪುರೋಹಿತರು ಸಹ ಹೇಳ್ತಾರೆ. ಸೊ ಎಲ್ಲಾರ್ಗು ನಾನು ಇದನ್ನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇವೆಲ್ಲ ಒಂದು ಒಳ್ಳೆ ಗುಡ್ ವೈಬ್ ನಮ್ಗೆ ಒಳ್ಳೇದಾಗೋದಕ್ಕೆ. ಯಾಕಂದ್ರೆ ಮಂಗಲ್ಯ ಧಾರಣೆ ಆದ್ಮೇಲೆ ನಾವ್ ಏನೇ ದೇವ್ರಲ್ಲಿ ಬಿಡ್ಕೊಂಡ್ರು ಅದು ಆಗುತ್ತಂತೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ನೋಡಿ. ಇವತ್ತಿನ ದಿವಸ ಅಮ್ಮನವರಿಗೆ ತಿರುಪತಿನಲ್ಲಿ ತಿರ್ಚಾನೂರಿನಲ್ಲಿ ಅಮ್ಮನವರಿಗೆ ಶ್ರೀ ಪದ್ಮಾವತಿ ಪರಿಣಯೋತ್ಸವ ಅಂತ ಹೇಳಿ 5 ದಿನಗಳ ಕಾಲ ನಡೆಯುತ್ತೆ. ಇವತ್ತಿಗೂ ಕೂಡ ಪ್ರತಿ ವರ್ಷವೂ ಅದನ್ನು ನಾವು ಮದುವೆ ಆದರೆ ಮದುವೆ ಆನಿವರ್ಸರಿ ನಾವು ಪ್ರತಿ ವರ್ಷ ಕೊಂಡಾಡ್ತೀವಿ. ಪಾರ್ಟಿ ಮಾಡೋದು ಅಥವಾ ಫ್ರೆಂಡ್ಸ್ ಕರೆದು ಇದು ಮಾಡೋದು ಅಥವಾ ಮನೇಲಿ ಒಂದು ಪೂಜೆ ಮಾಡೋದು ಇತ್ಯಾದಿಗಳನ್ನ ನಾವು ನೆರವೇರಿಸ್ತಾ ಬರ್ತಾ ಇರ್ತೀವಿ. ಹಾಗೆ ಭಗವಂತನಿಗೆ ಕಲ್ಯಾಣ ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮದುವೆ ಆಗೋದು ಮುಖ್ಯ ಅಲ್ಲ. ಕಲ್ಯಾಣ ಅಂದ್ರೆ ಏನಪ್ಪಾ ಅಂದ್ರೆ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂತಹ ಒಂದು ಶಬ್ದ. ಆ ಶಬ್ದಕ್ಕೆ ಕಲ್ಯಾಣ ಅಂತ ಹೆಸರು. ಹಾಗಾಗಿ ಇಂದಿನ ದಿನ ಸ್ವಾಮಿಯವರ ಕಲ್ಯಾಣೋತ್ಸವದ ಶುಭ ದಿನದಲ್ಲಿ ಶ್ರೀಯುತರಾದ ಸುಕನ್ಯಾ ದುರ್ಗಾ ಪ್ರಕಾಶ್ ಅವರ ಸ್ವಗೃಹದಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಭಗವತ್ ಪ್ರೇರಣೆಯಿಂದ ನಡೀತಾ ಇದೆ. ಈ ವರ್ಷ ವರ್ಧತಾಂ ಅಭಿವರ್ಧತಾಂ ಅಂದ್ರೆ ಅಭಿವೃದ್ಧಿ ಆಗ್ತಾ ಇರತಕ್ಕಂತಹದ್ದು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಇವತ್ತಿನ ದಿವಸ ಭಗವಂತ ಈ ಒಂದು ಉನ್ನತ ಒಂದು ರೀತಿಯಲ್ಲಿ ಭಗವಂತನಿಗೆ ಒಂದು ಕಲ್ಯಾಣವನ್ನು ನೀಡುವಂತಹ ಭಗವತ್ ಪ್ರೇರಣೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಾ. ಕಲ್ಯಾಣೋತ್ಸವ ಅಂತಂದ್ರೆ ನಮಗೆ ಮಂಗಳವನ್ನು ಉಂಟು ಮಾಡುವಂತಹ ಉತ್ಸವ ಮತ್ತು ಕಾಮ್ಯೋತ್ಸವ ಅಂದ್ರೆ ನಮಗೆ ಏನು ಪ್ರಾರ್ಥನೆ ಇದೆಯೋ ಅದನ್ನು ಶೀಘ್ರವಾಗಿ ಅನುಗ್ರಹ ಮಾಡುವಂತಹ ಉತ್ಸವಕ್ಕೆ ಕಲ್ಯಾಣೋತ್ಸವ ಮತ್ತು ಕಾಮ್ಯೋತ್ಸವ ಅಂತ. ಈ ಒಂದು ವಿವಾಹ ಯಾವ ರೀತಿ ನಮಗೆ ಭಗವಂತ ಅನುಗ್ರಹ ಮಾಡದ ಅಂತಂದ್ರೆ ಅತ್ರಿರ್ ಭೃಗುರ್ ವಸಿಷ್ಠಸ್ಯ ಜಮದಜ್ಞ ದಯೋಕಿಲಾಹ ಋಷಯ ಶಿಷ್ಯ ಸಹಿತ ವಿಷ್ಣೋರುದ್ವಾಹ ಸಿದ್ಧಗೆ. ಸಪ್ತರ್ಷಿಗಳು ಅತ್ರಿರ್ ಭೃಗುರ್ ವಸಿಷ್ಠಸ್ಯ ಜಮದಜ್ಞ ಇತ್ಯಾದಿ ಸಪ್ತರ್ಷಿಗಳು ಕೂಡಿ ಒಂದು ಸಭೆಯನ್ನು ನಡೆಸ್ತಾರಂತೆ. ಏನಪ್ಪಾ ಅಂತಂದ್ರೆ ನಮ್ಮ ಜಗತ್ತಿಗೆ ಉನ್ನತವಾದಂತಹ ಒಂದು ಮಂಗಳವನ್ನು ಉಂಟು ಮಾಡುವುದಕ್ಕೆ ಒಂದು ಮಂಗಳ ಕಾರ್ಯ ನಡಿಬೇಕು. ಆ ಮಂಗಳ ಕಾರ್ಯ ನಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಅವರು ಆಲೋಚನೆ ಮಾಡಿದಾಗ ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ನಮ್ಮ ಸ್ವಾಮಿಯವರಿಗೆ ವಿವಾಹವನ್ನು ಮಾಡಿದ್ರೆ ಜಗತ್ತಿಗೆ ಮಂಗಳ ಉಂಟಾಗುತ್ತೆ ಅಂತ ಹೇಳಿ ಅವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿ ಈ ಒಂದು ಮಂಗಳ ಕಾರ್ಯಕ್ಕೆ ಮುಂದುವರಿತಾರಂತೆ. ಅದಕ್ಕಾಗಿ ಮೊಟ್ಟ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಸ್ವಾಮಿ ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹವನು, ಅವನಿಗೆ ಸರಿಯಾಗಿರ್ತಕ್ಕಂತಹ ಕನ್ಯೆ ಯಾರು? ಮೊದಲನೇ ಹೆಣ್ಣು ನಂತರ ಅದಕ್ಕೆ ಮೊದಲನೇದಾಗಿ ಹುಡುಗಿ ನೋಡ್ಬೇಕು, ಒಂದು ಹೆಣ್ಣನ್ನ ನೋಡಬೇಕು. ಒಂದು ಒಳ್ಳೆಯ ಗುಣವಾಗಿರ್ತಕ್ಕಂಥ ಒಂದು ಹೆಣ್ಣನ್ನು ಹುಡುಕ್ಬೇಕು ಅಂತಂದ್ರೆ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ನಮ್ಮ ಭಗವಂತನಿಗೆ ಹೆಣ್ಣು ಹುಡುಕ್ಬೇಕು ಅಂದ್ರೆ ಇನ್ನ ಕಷ್ಟವಾಗಿರ್ತಕ್ಕಂತಹದ್ದು. ಅಂತಹ ಕನ್ಯೆ ಯಾರಪ್ಪ ಅಂತ ಹೇಳಿ ಕೇಳಿದಾಗ ಅವರಲ್ಲಿ ಒಂದು ಆಲೋಚನೆ ಬರುತ್ತೆ. ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನು ಕೊಟ್ಟು ಮಂಗಳ ಕನ್ಯಾದಾನವನ್ನು ಮಾಡಿದ ಪಕ್ಷದಲ್ಲಿ ಜಗತ್ತಿಗೆ ಮಂಗಳ ಉಂಟಾಗುತ್ತೆ ಅಂತ ಹೇಳಿ ಆ ಸಪ್ತರ್ಷಿಗಳೆಲ್ಲ ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿ ಆ ಸಪ್ತರ್ಷಿಗಳ ಬಳಿಯಲ್ಲಿ ಆಕಾಶರಾಜರ ಬಳಿಯಲ್ಲಿ ಬರ್ತಾರಂತೆ. ಆಗ ಅವರು ಬಂದಂತಹ ಒಂದು ಶುಭ ವಾರ್ತೆಯನ್ನು ಕೇಳಿದ ಕೂಡಲೇ ಆ ರಾಜರು ಸಕಲ ಮಂಗಳ ವಾದ್ಯ ವೇದಘೋಷಗಳಿಂದ ಆ ಋಷಿಗಳನ್ನು
ಸ್ವಾಗತವನ್ನು ಕೋರಿ ಅವರಿಗೆ ಪಾದಪೂಜೆ ಅರ್ಘ್ಯ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಚಿತವಾದಂತಹ ಆಸನಗಳನ್ನು ನೀಡಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ ಆಕಾಶರಾಜರು. ಸ್ವಾಮಿ, ಸಪ್ತರ್ಷಿಗಳು ಏಕಕಾಲದಲ್ಲಿ ನಮಗೆ ದರ್ಶನವನ್ನು ನೀಡಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಸುಕೃತವಾಗಿರ್ತಕ್ಕಂಥದ್ದಾಗಿದೆ. ಸಾಧಾರಣವಾಗಿ ಸಪ್ತರ್ಷಿಗಳು ಏಕಕಾಲದಲ್ಲಿ ದರ್ಶನ ನೀಡುವುದು ಬಹಳ ದುರ್ಲಭ. ಅಂತಹ ಒಂದು ನಮಗೆ ಫಲವನ್ನು ಇವತ್ತಿನ ದಿವಸ ನಮಗೆ ಅನುಗ್ರಹ ಮಾಡಿದ್ದೀರಾ. ತಾವು ಬಂದಿರತಕ್ಕಂತಹ ಒಂದು ವಿಚಾರ ಏನು ಅಂತೇಳಿ ಆಜ್ಞೆ ಮಾಡಿದ್ರೆ ನಾವು ಶಿರಸಾವಹಿಸ್ತೇವೆ ಅಂತೇಳಿ ಆಕಾಶರಾಜರು ಹೇಳಿದಾಗ ಅದಕ್ಕೆ ಸಪ್ತರ್ಷಿಗಳು ಹೇಳ್ತಾರೆ, ಅಯ್ಯ ಆಕಾಶರಾಜ ಮಹಾರಾಜರೇ, ಏನಿಲ್ಲಪ್ಪ, ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಏನಪ್ಪ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಸ್ವಾಮಿಯವರಿಗೆ ನಿಮ್ಮ ಮಗಳನ್ನು ಕೊಟ್ಟು ಕನ್ಯಾದಾನವನ್ನು ಮಾಡಪ್ಪ ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾರೆ. ಕೂಡಲೇ ಆಕಾಶರಾಜರು ಏನು ಹೇಳಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಅವ್ರು ಹೇಳ್ತಾರೆ, ಸ್ವಾಮಿ, ತಾವು ಮೊದಲೇ ಋಷಿಮಣಿಗಳು, ತಾವು ಬಂದಿರತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಏನು ಆಲೋಚನೆ ಮಾಡಿದ್ವಿ ಅಂದರೆ ನಮ್ಮ ಒಂದು ರಾಜ್ಯದ ಗಡಿ ಭಾಗಗಳಲ್ಲಾಗಬಹುದು, ನಮ್ಮ ರಾಜ್ಯದ ಒಳಭಾಗದಲ್ಲಾಗಬಹುದು ಯಾಗ ಯಜ್ಞಾದಿಗಳಿಗೆ ಸ್ಥಳಾಪೇಕ್ಷೆ ಆಗಬಹುದು ಅಥವಾ ದ್ರವ್ಯಾಪೇಕ್ಷೆ ಅಥವಾ ರಕ್ಷಣೆಯನ್ನು ಕೇಳ್ತೀರಾ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ನೀವು ಏಕಕಾಲದಲ್ಲಿ ನೀವು ನಮ್ಮ ಮಗಳನ್ನೇ ಕನ್ಯಾದಾನ ಮಾಡಿ ಅಂತೇಳಿ ಕೇಳ್ತಾ ಇದ್ದೀರಲ್ಲ, ಆದರೂ ನಾವು ಸ್ವಲ್ಪ ಬಂಧು ಮಿತ್ರರನ್ನ ಎಲ್ಲ ವಿಚಾರಣೆ ಮಾಡಿ ನಂತರ ತಿಳಿಸ್ತೀವಿ ಅಂತಾರೆ. ಅದಕ್ಕೆ ಸಪ್ತರ್ಷಿಗಳು ಹೇಳ್ತಾರೆ, ಅದೆಲ್ಲ ಅವಶ್ಯಕತೆ ಇಲ್ಲಪ್ಪ. ರಾಘವತ್ವೇ ಭವೇ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚಾವತಾರೇಶು ವಿಷ್ಣು ರೇಷಾನಪಾಹಿನಿ ಇತ್ಯುತ್ತತ್ವಾಚ್ಛ ಅಂತ ಹೇಳಿ ಸಪ್ತರ್ಷಿಗಳು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥವನು ನಿಮ್ಮ ಮನೆಗೆ ಅಳಿಯ ಆಗ್ತಾನೆ ಅಂತಂದ್ರೆ ನಿನ್ನ ಬಂಧುಗಳನ್ನ ಕೇಳಬೇಕು ಅಂತ ಹೇಳಪ್ಪ. ಇಂತಹ ಒಂದು ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಹಾಗಾಗಿ ಅದು ಬಂಧುಗಳನ್ನ ಕೇಳುವಂತ ಅವಶ್ಯಕತೆಯೂ ಇಲ್ಲ ಮತ್ತು ನಿಮ್ಮ ಮಗಳನ್ನು ಒಪ್ಪಿಗೆಯನ್ನು ಕೂಡ ಕೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನೀವು ಕೇಳೋದಕ್ಕಿಂತ ಮುಂಚಿತವಾಗಿ ಆಕೆ ತಯಾರಾಗಿ ರೆಡಿಯಾಗಿರ್ತಾರೆ. ಯಾಕೆ ಅಂತಂದ್ರೆ ರಾಘವತ್ವೇ ಭವೇ ಸೀತಾ, ರಾಮಾವತಾರದಲ್ಲಿ ನೋಡಿದ್ರೆ ರಾಮನಿಗೋಸ್ಕರವಾಗಿ ಮಹಾಲಕ್ಷ್ಮಿ ಸೀತೆಯಾಗಿ ಜನಿಸಿದ್ದಾಳೆ. ರುಕ್ಮಿಣಿ ಕೃಷ್ಣ ಜನ್ಮನಿ, ಕೃಷ್ಣಾವತಾರದಲ್ಲೂ ಕೂಡ ಮಹಾಲಕ್ಷ್ಮಿ ರುಕ್ಮಿಣಿಯ ಒಂದು ಅವತಾರದಲ್ಲಿ ಜನಿಸಿದ್ದಾರೆ. ಭಗವಂತ ಯಾವ ಒಂದು ಅವತಾರವನ್ನು ತಾಳ್ತಾರೋ ಆ ಅವತಾರಕ್ಕೆ ಅನುಗುಣವಾಗಿ ಮಹಾಲಕ್ಷ್ಮಿ ಒಂದೊಂದು ರೂಪವನ್ನು ತಾಳಿ ಆ ಸ್ವಾಮಿಯನ್ನು ಪಾಣಿಗ್ರಹಣ ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರಪ್ಪ. ಅಂತಹ ಒಂದು ಬಹಳ ವಿಶೇಷವಾದಂತಹ ಅವತಾರ. ಹಾಗಾಗಿ ಯಾವ ಒಂದು ಸಂದೇಹವಿಲ್ಲದೆ ನಿಮ್ಮ ಮಗಳನ್ನು ಕೊಟ್ಟು ಕನ್ಯಾದಾನವನ್ನು ಮಾಡು ಅಂತಂದಾಗ, ಆಯ್ತು ಸ್ವಾಮಿ, ಅದು ಏನೋ ನೀವು ಹೇಳ್ತೀರಾ, ಸಂತೋಷ. ಆದರೆ ಕೆಲವು ಸಂದೇಹಗಳಿದೆ. ಏನಪ್ಪಾ ಅಂತಂದ್ರೆ, ನಮ್ಮ ಮಗಳು ಕ್ಷೀರಸಾಗರ ಕನ್ನಿಕೆ, ಕ್ಷೀರ ಸಮುದ್ರದಲ್ಲಿ ಆವಿರ್ಭವವಾಗಿರ್ತಕ್ಕಂಥ ಅವಳು ಮಹಾಲಕ್ಷ್ಮಿ, ಬಹಳ ಸೌಂದರ್ಯವಾಗಿರ್ತಕ್ಕಂತಹವಳು. ಇಂತಹ ಒಂದು ಕನ್ಯೆಯನ್ನು ನಾವು ಒಳ್ಳೆ ಹುಡುಗನಿಗೆ ಕೊಟ್ಟು ಕನ್ಯಾದಾನವನ್ನು ಮಾಡಬೇಕು ಅಂತಿದ್ವಿ. ಆದರೆ ನಿಮ್ಮ ಸ್ವಾಮಿ ಯಾವ ಗುಣಕ್ಕೆ ಸೇರಿರ್ತಕ್ಕಂಥವನು, ಯಾವ ಕುಲಕ್ಕೆ ಸೇರಿರುವಂಥವನು ಮತ್ತು ಏನು ಓದಿರ್ತಕ್ಕಂಥವನು ಇತ್ಯಾದಿ ಕೆಲವು ಸಂದೇಹಗಳೆಲ್ಲ ನಮ್ಮಲ್ಲಿ ಇದೆಯಪ್ಪ. ಇದಕ್ಕೆ ನಮಗೆ ಪ್ರತ್ಯುತ್ತರವನ್ನು ನೀಡಿ ಅಂತ ಹೇಳಿದಾಗ, ಮೊದಲನೇದಾಗಿ ಅವರು ಹೇಳ್ತಾರೆ, ಸ್ವಾಮಿ, ನಿಮ್ಮ ಸ್ವಾಮಿಯವರು ಯಾವ ಕುಲಕ್ಕೆ ಸೇರಿರ್ತಕ್ಕಂಥವ್ರು ಅಂತಂದಾಗ ಬ್ರಹ್ಮಣ್ಯೋ ಬ್ರಹ್ಮ ವಿವರ್ಧನ ಅಂತ ಹೇಳಿ ಪುರಾಣಗಳು ಹೇಳ್ತಕ್ಕಂಥದ್ದು. ವಿಶೇಷವಾದಂತಹ ಬ್ರಾಹ್ಮಣ ಕುಲದಲ್ಲಿ ಸ್ವಾಮಿಯವರ ಅವತಾರವಾಗಿದ್ದಾರೆ. ಕಶ್ಯಪ ಬ್ರಹ್ಮನ ಮಗನಾಗಿ ಸ್ವಾಮಿಯವರ ಅವತಾರವಾಗಿರ್ತಕ್ಕಂತಹದ್ದು ಮತ್ತು ಅವರ ಒಂದು ಗುಣ ಸೌಶಲ್ಯವಾದಂತಹ ಗುಣ. ರಾಮಾವತಾರದಲ್ಲಿ ನೋಡಿದ್ರೆ ಅವರು ಒಂದು ಕಿಂಚಿತ್ ಕೂಡ ಕೋಪವನ್ನು ತಾಳದೆ ಸಾಧಾರಣವಾದಂತಹ ಒಂದು ನಗುಮುಖದಲ್ಲೇ ಅವರು ಸದಾ ಕಾಲ ಕಷ್ಟ ಬಂದರೂ ಕೂಡ ಅಷ್ಟೇನೆ, ಸುಖ ಬಂದರೂ ಕೂಡ ಸಾಧಾರಣವಾಗಿ ನಗುವ ಮುಖ ಇರೋದ್ರಿಂದ ಆತ ತನ್ನ ಸೌಶಲ್ಯ ಗುಣವನ್ನು ನಿರೂಪಣೆ ಮಾಡಿ ಮಾರ್ಗದರ್ಶನವನ್ನು ಮಾಡಿದ್ದಾರಪ್ಪ. ಅಂತಹ ಒಂದು ಗುಣ ಉತ್ತಮವಾಗಿರ್ತಕ್ಕಂತಹ ಗುಣ. ಆ ಯಾವ ಒಂದು ಸಂದೇಹವಿಲ್ಲದೆ ನೀವು ಮಗಳನ್ನು ಕೊಟ್ಟು ಕನ್ಯಾದಾನವನ್ನು ಮಾಡಿ ಅಂತಂದ್ರೆ, ಸರಿ ಸ್ವಾಮಿ, ನಿಮ್ಮ ಸ್ವಾಮಿಯವರಿಗೆ ಏನು ವಯಸ್ಸಾಗಿರ್ತಕ್ಕಂತಹದ್ದು? ಸಹ ನಿತ್ಯ ಯುವ ತಸ್ಮಾತ್ ವಯೋಗುಣ ವಿವಾದೋ ನಾಸ್ತಿ ಅಂತ ಹೇಳಿ ಸಪ್ತರ್ಷಿಗಳು ಹೇಳ್ತಾರೆ. ಅವರ ಒಂದು ಭಗವಂತನ ವಯಸ್ಸಿನ ಒಂದು ಸಂದೇಹ ಬೇಡಪ್ಪ. ಯಾಕೆ ಅಂದ್ರೆ ಆತನಿಗೆ ಸಹ ನಿತ್ಯ ಯುವ ಅಂದ್ರೆ ಪ್ರತಿನಿತ್ಯ ಕೂಡ ಆತನಿಗೆ ವಯಸ್ಸು ಯುವಕರ ಒಂದು ವಯಸ್ಸಾಗಿರ್ತಕ್ಕಂಥದ್ದು. ಆತನಿಗೆ ವಯಸ್ಸು ಹೆಚ್ಚು ಆಗೋದಿಲ್ಲ ಮತ್ತು ಕಡಿಮೆಯೂ ಆಗೋದಿಲ್ಲ. ಹಾಗಾಗಿ ಅರ್ಚಾರೂಪನಾಗಿರ್ತಕ್ಕಂಥ ನಮ್ಮ ಭಗವಂತನಿಗೆ ಸದಾಕಾಲ ಒಂದೇ ವಯಸ್ಸಾಗಿರ್ತಾರೆ ಮತ್ತು ಈ ಒಂದು ವಿವಾಹಕ್ಕೆ ಅನುಗುಣವಾದಂತಹ ಒಂದು ವಯಸ್ಸು ಆ ನಮ್ಮ ಸ್ವಾಮಿಯವರಿಗೆ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಕನ್ಯಾದಾನವನ್ನು ಮಾಡಿ ನಿಮ್ಮ ಮಗಳನ್ನು ಕೊಟ್ಟೆವು ಅಂತಂದಾಗ, ಸರಿ ಸ್ವಾಮಿ, ಇದೆಲ್ಲ ಆಯ್ತು, ಒಳ್ಳೆ ವಿದ್ಯಾವಂತ ಗುಣವಂತ ಅಂತಾರೆ. ಏನು ದುಡ್ಡಿಟ್ಟಿದ್ದಾರೆ, ಯಾವ ಬ್ಯಾಂಕಲ್ಲಿ ಎಷ್ಟು ದುಡ್ಡಿಟ್ಟಿದ್ದಾರೆ ನಿಮ್ಮ ಸ್ವಾಮಿಯವರು? ನಾಳೆ ದಿವಸ ನಮ್ಮ ಮಗಳು ಎಲ್ಲೋ ಒಂದು ಗೋಲ್ಡ್ ನೆಕ್ಲೇಸು, ಡೈಮಂಡ್ ನೆಕ್ಲೇಸ್ ಇತ್ಯಾದಿ ಕೇಳಿದ್ರೆ ಕೊಡೋದಕ್ಕೆ ಶಕ್ತಿ ಬೇಕಲ್ಲ, ಅವ್ರು ಎಷ್ಟು ದುಡ್ಡಿಟ್ಟಿದ್ದಾರೆ ಅಂದಾಗ
ಅದಕ್ಕೆ ಸಪ್ತರ್ಷಿಗಳು ಹೇಳ್ತಾರೆ ಮಹಾಪದ್ಮ ಪದ್ಮ ಶಂಖ ಮಕರ ಕಚ್ಚಪ ಮುಕುಂದ ಕುಂದ ನೀಲ ವರಾಹಾಶ್ಚ ನವನಿಧಿ ಪರಿಪಾಲನಾದಿ ತತ್ವಾಶ್ಚ. ಈ ಜಗತ್ತಿನಲ್ಲಿ ಬೆಲೆ ಕಟ್ಟಕ್ಕೆ ಆಗದೆ ಇರತಕ್ಕಂತಹದ್ದು ನವನಿಧಿ, 9 ನಿಧಿಗಳು. ಆ 9 ನಿಧಿಗಳನ್ನು ಒಂದು ತಗಡಿನಲ್ಲಿ ಒಂದು ಭಾಗದಲ್ಲಿ ಹಾಕಿ ಮತ್ತೊಂದು ಭಾಗದಲ್ಲಿ ಇಡೀ ನಮ್ಮ ಜಗತ್ತಿನ ಭೂಭಾರ ಏನಿದೆಯೋ ಅದಷ್ಟು ಕೂಡ ಅದರಲ್ಲಿ ಹಾಕಿದಾಗ ಆ ಒಂದು ನಿಧಿಗೆ ಸರಿತೂಗುತ್ತಾ ಇರ್ತಕ್ಕಂಥದ್ದು. ಅಂತಹ ನಿಧಿ 9 ನಿಧಿ ನಮ್ಮ ಸ್ವಾಮಿಯ ಬಳಿಯಲ್ಲಿದ್ದೆಪ್ಪ. ನಿಮ್ಮ ಮಗಳನ್ನ ಕೊಟ್ಟು ಕನ್ಯಾದಾನವನ್ನು ಮಾಡಿ ಅವ್ರು ಯಾವ ನೆಕ್ಲೆಸ್ ಕೇಳಿದ್ರು ಕೂಡ ಮಾಡಿಸ್ಕೊಡ್ತಾರೆ. ಅಂತಹ ಒಂದು ಶ್ರೀಮಂತನಾಗಿರ್ತಕ್ಕಂಥವನು. ಹಾಗಾಗಿ ನೀವು ಕನ್ಯಾದಾನವನ್ನು ಮಾಡಿದಾಗ ಸರಿ ಸ್ವಾಮಿ ಆಯಿತು, ವಿದ್ಯೆ ಇದೆ, ಎಲ್ಲ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಅಂತಸ್ತಿದೆ, ಒಳ್ಳೆ ದುಡ್ಡಿದೆ, ಸಂತೋಷ, ಇವೆಲ್ಲವೂ ಇದ್ದರೆ ಕೂಡ ಸಾಲದು. ನೋಡೋದಕ್ಕೆ ಲಕ್ಷಣ ಬೇಕು. ನಮ್ಮ ಸ್ವಾಮಿ, ನಮ್ಮ ಲಕ್ಷ್ಮಿ ಬಹಳ ಸೌಂದರ್ಯವಾಗಿರ್ತಕ್ಕಂಥವಳು. ಆದರೆ ನಿಮ್ಮ ಸ್ವಾಮಿ ಯಾವ ರೀತಿ ಇದ್ದಾನಪ್ಪ? ಬಹಳ ಎತ್ತರನಾಗಿದ್ದಾನ ಅಥವಾ ಕುಳ್ಳನಾಗಿದ್ದಾನ ಅಥವಾ ದಪ್ಪ ಇದ್ದಾನ, ಸಣ್ಣ ಇದ್ದಾನ, ಯಾವ ರೀತಿ ಇದ್ದಾನೆ ಅಂದಾಗ ರಾಮಾವತಾರೇ ಅಸ್ಖಲಿತ ಬ್ರಹ್ಮಚರ್ಯ ರಾಮಾವತಾರೇ ಪಿತೃವಾಕ್ಯ ಪರಿಪಾಲನಾರ್ಥಂ ಜಟಾವಲ್ಕಲಧಾರೆ ದಂಡಕಾಟವ್ಯ ಅರಾಜಕಿ ಆಹಾರ ಕಂದ ಮೂಲ ಫಲಸೇವನೈಹಿ ಅಂತ ಹೇಳಿ ಸಪ್ತರ್ಷಿಗಳು ಹೇಳ್ತಾರೆ. ರಾಮಾವತಾರದಲ್ಲಿ ಶ್ರೀರಾಮದೇವರು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಅರಣ್ಯ ಪ್ರವೇಶವನ್ನು ಮಾಡ್ತಾರೆ. ಅರಣ್ಯ ಪ್ರವೇಶವನ್ನು ಮಾಡುವ ಸಂದರ್ಭ ಯಾವ ರೀತಿ ಅಂದ್ರೆ ಅವರ ಸಕಲ ರಾಜಭೋಗಗಳನ್ನು ತ್ಯಜಿಸಿ ಸಾಧಾರಣವಾದಂತಹ ನಾರುಮುಡಿಗಳನ್ನು ಉಟ್ಟು ಜಟಾಬಲ್ಕನಧಾರಿಯಾಗಿ ಅರಣ್ಯ ಪ್ರವೇಶವನ್ನು ಮಾಡ್ತಾರಪ್ಪ. ಆ ಒಂದು ಅರಣ್ಯ ಪ್ರವೇಶದಲ್ಲಿ ಹೋಗುವಂತ ಸಂದರ್ಭದಲ್ಲಿ ತಾಸಾಮಾವಿರಮೋಶ್ಚೌರಿ ಶ್ರೇಯಮಾನ ಮುಖಾಂಬುಜಃ ಪೀತಾಂಬರದರ ಸೃಗ್ವಿ ಸಾಕ್ಷಾತ್ ಮನ್ಮತಮನ್ಮತಃ ಅಂತೇಳಿ ಆ ತಪೋಮುನಿಗಳೆಲ್ಲರೂ ಕೂಡ ಅವರಲ್ಲಿ ಮಂಗಳಾಶಾಸನ ಮಾಡ್ತಾರಂತೆ. ಅವರ ಒಂದು ರಾಮಚಂದ್ರನ ಒಂದು ಸೌಂದರ್ಯವನ್ನು ನೋಡಿ ಆ ಋಷಿಮುನಿಗಳೆಲ್ಲರೂ ಕೂಡ ಆ ಭಗವಂತನ ಒಂದು ಸೌಂದರ್ಯಕ್ಕೆ ಶರಣಾಗತಿಯಾಗಿ ನಮ್ಮನ್ನು ಆಲಿಂಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಕೇಳ್ತಾರೆ. ಆದ್ರಿಂದ ಅಮ್ಮನವರಲ್ಲಿ ನಾವು ಮೊದಲು ಪ್ರಾರ್ಥನೆ ಮಾಡಬೇಕು. ದೇವಾಲಯಕ್ಕೆ ಹೋದರೆ ಆ ದೇವಾಲಯಕ್ಕೆ ಹೋದ ಕೂಡಲೇ ಮೊದಲು ಅಮ್ಮನವರನ್ನ ದರ್ಶನ ಮಾಡಿ ಅವರಲ್ಲಿ ನಾವು ಏನು ಬೇಡಬೇಕು ಅಂದ್ರೆ ಶರಣಾಗತಿ ಬೇಡಬೇಕು. ಮುಖ್ಯವಾಗಿ ಶರಣಾಗತಿ, ನಿನ್ನ ಪಾದವೇ ಗತಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮಗೆ ಅನುಗ್ರಹ ಮಾಡ್ತಾರೆ. ನನಗೆ ಇದು ಒಂದು ಬೇಕು ಅಂದ್ರೆ ಅದೊಂದು ಮಾತ್ರ, ನನಗೆ ವಿದ್ಯೆ ಬೇಕು ಅಂದ್ರೆ ವಿದ್ಯೆ ಒಂದೇ ಕೊಡ್ತಾನೆ, ದುಡ್ಡು ಬೇಕು ಅಂದ್ರೆ ದುಡ್ಡು ಒಂದೇ ಕೊಡ್ತಾನೆ, ನಿನಗೆ ಕಾಲು ಹಿಡಿದು ಬಿಟ್ಟಿದ್ದೀನಿ ನೀನೇ ನನ್ನ ನೋಡ್ಕೋಬೇಕು ಅಂದ್ರೆ ಪ್ರತಿಯೊಂದು ಅವನೇ ನೋಡ್ಕೊಳ್ತಾನೆ ಪೂರ್ಣವಾಗಿ. ಹಾಗೆ ಆ ಅಮ್ಮನವರನ್ನ ಪ್ರಾರ್ಥನೆ ಮಾಡಿ ನಂತರ ಭಗವಂತನನ್ನು ಪ್ರಾರ್ಥನೆ ಮಾಡಿದ ಪಕ್ಷದಲ್ಲಿ ನಮ್ಮ ಮನೋಭಿಷ್ಟವು ಈಡೇರತಕ್ಕಂತಹದ್ದು. ಹಾಗಾಗಿ ಇಂದಿನ ದಿನ ಈ ಒಂದು ಕಲ್ಯಾಣೋತ್ಸವ ಸೇವಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇನ್ನು ಕೆಲವು ಗಂಟೆಗಳ ಕಾಲ ಈ ಒಂದು ಕಲ್ಯಾಣೋತ್ಸವ ನಡೆಯುತ್ತದೆ. ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯಿಂದ ಅವನ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಓಂ ಧ್ರುವಂದೇ ರಾಜಾವರಣೋ ಧ್ರುವಂದೇ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಕ್ಷರಾಕ್ಷಂಧಾರ್ಯತ. इमां जनसाकं संघ्रह्णानेति द्वादशारत्नेरघना भवति द्वादशमासात् संवत्सरः संवत्सरमेव वदन्ति ॐ द्वे भवति ऊर्ध्वे वञ्जाः ऊर्ध्वमेव वदन्ति चित्ता नक्षत्रं भवति चित्रं वा एतत्कर्म यदत्स्वमेतस्य वृद्धिः रोधना रोधमान शोभन शोभमान कल्याण ಶ್ರೀ ಶ್ರೀನಿವಾಸ ಸ್ವಾಮಿಗಳ ತಿರುಕಲ್ಯಾಣ ಮಹೋತ್ಸವದಲ್ಲಿ ಉಭಯ ವೇದಾಂತ ಪ್ರವರ್ತಕರಾದ ಶ್ರೀ ಸುಕನ್ಯಾರಿಗೆ ಅಮ್ಮನವರಿಗೆ ದಂಡ ಪ್ರಣಾಮ ಮಾಡಿಕೊಟ್ಟಿರ್ತಕ್ಕಂತಹ ಪಟ್ಟಪೀತಾಂಬರಾದಿ ಮಧುವರ್ಕ ವಸ್ತ್ರಗಳು ಸಂಜ್ಞಾನಂ ಪ್ರಜ್ಞಾನಂ ವಿಜ್ಞಾನಂ ಜಾನತ ವಿಜಾನತ ಸಂಕಲ್ಪಮಾನಂ ಪ್ರಕಲ್ಪಮಾನ ಉಪಕಲ್ಪಮಾನ ಉಪಕ್ಲಿಪ್ತಂ ಕ್ಲಿಪ್ತಂ ಶ್ರೇಯೋ ವಸೀಯ ಆಯುಃ ಸಂಭೂತಂ ಭೂತಂ
चित्रकेतु प्रभानाभान् सम्भान ज्योतिष्माकश्चैनक्वाद विदवन् रोधना रोजमान शोभन शोभमान कल्याणः श्री श्रीनिवास स्वामी कल्याण महोत्सवದಲ್ಲಿ ಆಕಾಶರಾಜ ಮಹಾರಾಜರು ವಿಷ್ಣುಚಿತ್ತ ಮಹಾರಾಜರು ಸ್ವಾಮಿಯವರಿಗೆ ತಮ್ಮ ಮಗಳಿಗೆ ಮತ್ತು ಅಳಿಯಂದಿರವರಿಗೆ ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂತಹ ಪಟ್ಟು ಪೀತಾಂಬರಾದ ಮಧುಮಕ್ಕ
ಶ್ರೀನಿವಾಸ ಕಲ್ಯಾಣ ಎಲ್ಲ ಆದ್ಮೇಲೆ ನಾವು ಎಲ್ಲ ಕೈ ಮುಕ್ಕೊಂಡ್ವಿ. ಅದಾದ್ಮೇಲೆ ಮಂಗಳಾರತಿ ಎಲ್ಲ ತಗೊಂಡ್ವಿ, ಪ್ರಸಾದ ಎಲ್ಲ ತಗೊಂಡ್ವಿ. ಅದಾದ್ಮೇಲೆ ಇನ್ನು ಕೆಲವೊಂದೊಂದು ಪ್ರೋಸೆಸ್ ಎಲ್ಲ ಇತ್ತು. ಹೇಗೆ ನಮ್ಗಳಿಗೆಲ್ಲ ಮದ್ವೆ ಆದಾಗ ಹೇಗೆ ಚೆಂಡಾಟ ಆಡ್ಸೋದು, ಹೂವಿನ ಚೆಂಡಾಟ ಆಡ್ಸೋದು ಅದೆಲ್ಲ ಇತ್ತು. ಕೆಲವೊಂದೊಂದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಯಾವ್ದ್ಯಾವ್ದು ಆಗುತ್ತೆ ಅದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ವೆರಿ ಸಾರಿ, ಸ್ವಲ್ಪ ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ ಬಿಕಾಸ್ ನಾನು ಮೈಕ್ ತಗೊಂಡು ಹೋಗಿರ್ಲಿಲ್ಲ ಅಲ್ಲಿ. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಸ್ವಲ್ಪ ಇದೆ ಅಂಡ್ ಸಾರಿ ಫಾರ್ ದಟ್. ಅದೆಲ್ಲ ಆದ್ಮೇಲೆ ಪ್ರಸಾದ ತಗೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ನಾವು ಊಟಕ್ಕೆ ಹೋದ್ವಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು.